ದೆಹಲಿ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅಪ್ಡೇಟ್ಸ್ ಅನ್ನು ನೋಡ್ತಾ ಹೋಗೋಣ. ಈಗಾಗಲೇ ಸಾಕಷ್ಟು ವಿಚಾರಗಳು ಒಂದು ಹಂತಕ್ಕೆ ಬರ್ತಾ ಇವೆ, ಕ್ಲಿಯರ್ ಆಗ್ತಾ ಇವೆ. ನೋಡಿ, ಈಗ 32 ಕಾರ್ಗಳನ್ನ ಬಳಸಿ ಈ ನರಮೇಧಕ್ಕೆ ಉಗ್ರರು ಪ್ಲಾನ್ ರೂಪಿಸಿದ್ರು ಅನ್ನುವಂಥ ವಿಚಾರ ಎನ್ಐಎ ತನಿಖೆ ವೇಳೆ ಈ ಸ್ಫೋಟಕ ರಹಸ್ಯ ಗೊತ್ತಾಗಿದೆ. ಒಂದಲ್ಲ ಎರಡಲ್ಲ, 32 ಕಾರ್ಗಳಲ್ಲಿ ಸ್ಫೋಟಕವನ್ನ ತುಂಬಿ ಅಲ್ಲಲ್ಲಿ ನಿಲ್ಲಿಸಿ ಬ್ಲಾಸ್ಟ್ ಮಾಡುವಂಥದ್ದು. ಈಗ ಸದ್ಯಕ್ಕೆ 4 ಕಾರ್ಗಳನ್ನು ಹುಡುಕ್ತಾ ಇದ್ದಾರೆ. ಅದರಲ್ಲಿ i20 ಒಂದು ಬ್ಲಾಸ್ಟ್ ಆಗಿರುವಂಥದ್ದು, ಇನ್ನೊಂದು ಇಕೋ ಸ್ಪೋರ್ಟ್ ಕೂಡ ಸಿಕ್ಕಿದೆ, ಇನ್ನೊಂದು ಸ್ವಿಫ್ಟ್ ಡಿಸೈರ್ ಈ ಡಾಕ್ಟರ್ ಶಾಹೀನ್ ಬಳಸ್ತಾ ಇದ್ದಂತಹ ಕಾರ್ ಅನ್ನುವಂಥದ್ದು ಗೊತ್ತಾಗಿದೆ. ಸೊ ಈ 3 ಕಾರ್ಗಳ ಜೊತೆಗೆ ಇನ್ನೊಂದಿದೆ ಮಾರುತಿ ಬ್ರೆಜಾ ಕಾರು. ಸೊ ಅದಕ್ಕೂ ಕೂಡ ಈಗ ಶೋಧ ಕಾರ್ಯ ನಡೀತಾ ಇದೆ. ಒಟ್ಟು ಈಗ 4 ಕಾರ್ಗಳ ಬಗ್ಗೆ ಸಿಕ್ಕಿರುವಂತಹ ಇನ್ಫಾರ್ಮೇಶನ್ ಮಾಹಿತಿ ಈಗ ಸದ್ಯಕ್ಕೆ ಅದನ್ನೆಲ್ಲವೂ ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. ಇನ್ನು ಗೊತ್ತಾಗಿರುವಂತಹ ಅಂಶ ಅಂತ ಹೇಳಿದ್ರೆ 32 ಕಾರ್ಗಳನ್ನ ಬಳಸಿ ವಿಧ್ವಂಸಕಾರಿ ಕೃತ್ಯವನ್ನ ನಡೆಸಬೇಕು ಅನ್ನುವಂಥದ್ದು ಪ್ಲಾನ್ ಆಗಿತ್ತು ಅಂತ ಹೇಳಿ. ಹಾಗೆ ಈ ವಿಧ್ವಂಸಕಾರಿ ಕೃತ್ಯ ನಡೆಸೋದಕ್ಕೆ ಏನು ಇದ್ರ ಹಿಂದಿನ ಒಂದು ಮೋಟಿವ್ ಅಂತ ಹೇಳಿದ್ರೆ, ಬಾಬ್ರಿ ಮಸೀದಿ ಧ್ವಂಸ ಇತ್ತಲ್ಲ, ಸೊ ಆ ವಿಚಾರಕ್ಕೆ ಈಗ ಪ್ರತೀಕಾರವನ್ನ ತೀರಿಸ್ಕೋಬೇಕು ಅನ್ನುವಂಥದ್ದು. ಈಗಾಗಲೇ ಬಾಬ್ರಿ ಮಸೀದಿ ಧ್ವಂಸ ಆಗಿ ಅದಾದ ನಂತರ ಆ ಜಾಗದಲ್ಲಿ ಈಗ ಅಯೋಧ್ಯೆಯಲ್ಲಿ ಭವ್ಯವಾದಂತಹ ರಾಮ ಮಂದಿರ ನಿರ್ಮಾಣ ಆಗಿರುವಂಥದ್ದು, ಇದೆಲ್ಲವೂ ಕೂಡ ಆದ ನಂತರ ಈಗಲೂ ಕೂಡ ಆ ವಿಚಾರವನ್ನ ಇಟ್ಕೊಂಡು ಈ ಥರದ ಒಂದಷ್ಟು ವಿಧ್ವಂಸಕಾರಿ ಕೃತ್ಯವನ್ನ ಎಸಗೋದಕ್ಕೆ ಇವರು ರೆಡಿ ಆಗಿದ್ರು ಅಂತ ಹೇಳಿ. ಇನ್ನು ಸೆಕೆಂಡ್ ಹ್ಯಾಂಡ್ ಕಾರುಗಳನ್ನೇ ಉಗ್ರ ವೈದ್ಯರು ಬಳಕೆ ಮಾಡ್ಕೊಳ್ತಾ ಇದ್ರು. ಹಲವು ಬಾರಿ ರೀಸೋಲ್ಡ್ ಆಗಿದ್ದ ಕಾರುಗಳ ಖರೀದಿ ಪೊಲೀಸರು ಪತ್ತೆ ಹಚ್ಚಲು ಕಷ್ಟವಾಗಲೆಂದು ಈ ರೀತಿಯ ಪಿತೂರಿಯನ್ನ ಮಾಡಿದ್ರು. ಅಲ್-ಫಲಾಹ್ ವಿವಿಯಲ್ಲಿ ಬ್ರೀಜಾ ಕಾರು ಪತ್ತೆಯಾಗಿದೆ. GL10 CK0458 ನಂಬರ್ನ ಇಕೋಸ್ಪೋರ್ಟ್. ಫರೀದಾಬಾದ್ನಲ್ಲಿ ಇಕೋಸ್ಪೋರ್ಟ್ ಕಾರು ಪತ್ತೆಯಾಗಿದೆ. ಹ್ಯುಂಡೈ i20 ಕಾರು ಕೆಂಪುಕೋಟೆಯ ಬಳಿ ಸ್ಫೋಟ ಆಗುತ್ತೆ. 4 ಕಾರುಗಳನ್ನ ಸದ್ಯಕ್ಕೆ ತನಿಖಾ ತಂಡ ಪತ್ತೆ ಹಚ್ಚಿದೆ. ಒಟ್ಟು 32 ಕಾರುಗಳನ್ನ ವಿಧ್ವಂಸಕ ಕೃತ್ಯಗಳಿಗೆ ಬಳಸೋದಕ್ಕೆ ಈ ಉಗ್ರರ ತಂಡ ಸಂಚನ್ನ ರೂಪಿಸಿತ್ತು ಅನ್ನೋದು ಗೊತ್ತಾಗಿದೆ. ಈಗ 4 ಕಾರುಗಳ ಬಗ್ಗೆ ಮಾಹಿತಿ ಗೊತ್ತಾಗಿತ್ತು. ಇನ್ನುಳಿದಂತಹ 28 ಕಾರುಗಳ ಬಗ್ಗೆಯೂ ಕೂಡ ಮಾಹಿತಿ ಗೊತ್ತಾಗಬೇಕಿದೆ. ಯಾವ ರೀತಿಯಾಗಿ ಪ್ಲಾನ್ ಅನ್ನ ಮಾಡಿದ್ರು, ಎಲ್ಲೆಲ್ಲಿ ಕಾರನ್ನ ನಿಲ್ಲಿಸಿ ಸ್ಫೋಟವನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಇವರ ಷಡ್ಯಂತ್ರ ಇತ್ತು ಅನ್ನೋದನ್ನ ಇದೀಗ ತನಿಖಾ ಸಂಸ್ಥೆಗಳು ಬಯಲಿಗಿಳಿತಾ ಇವೆ. ಕೆಂಪುಕೋಟೆಯ ಬಳಿ i20 ಕಾರು ಬ್ಲಾಸ್ಟ್ ಆಗುತ್ತೆ. ಇದನ್ನ ಹಿಂಬಾಲಿಸಿಕೊಂಡು ರೆಡ್ ಇಕೋ ಸ್ಪೋರ್ಟ್ ಕಾರ್ ಕೂಡ ಬಂದಿತ್ತು. ಆದ್ರೆ ಅದು ಎಲ್ಲಿ ಮರೆಯಾಯಿತು ಅನ್ನೋದೇ ಗೊತ್ತಿಲ್ಲ. ಈ ಸ್ಫೋಟ ಸಂಭವಿಸಿದ ನಂತರದಲ್ಲಿ ಮತ್ತೆ ಡಾಕ್ಟರ್ ಶಾಹೀನ್ ಬಳಸ್ತಾ ಇದ್ದಂತಹ ಒಂದು ಕಾರು ಮತ್ತು ಅಲ್-ಫಲಾಹ್ ಈ ಒಂದು ದುಷ್ಕೃತ್ಯವನ್ನ ಯಾವ ರೀತಿಯಾಗಿ ಮಾಡಬೇಕು ಅಥವಾ ಸಂಚನ್ನ ರೂಪಿಸಬೇಕು ಅಂತ ಹೇಳಿ ಆ ಒಂದು ವಿವಿಯಲ್ಲೇ ಇವರೆಲ್ಲರೂ ಪಕ್ಕಾ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರಲ್ಲ, ಅಲ್ಲೂ ಕೂಡ ಒಂದು ಕಾರ್ ಇತ್ತು ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಹಾಗೆ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಹಾಗೆ ಹೇಗೆ ಇವರೆಲ್ಲರೂ ಪ್ಲಾನ್ ಮಾಡಿದ್ರು ಅನ್ನುವಂಥ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದೊಂದು ವಿಡಿಯೋಗಳು ಈಗ ರಿಲೀಸ್ ಆಗ್ತಾ ಇವೆ. ನೋಡಿ, ಈಗ ಉಗ್ರ ಡಾಕ್ಟರ್ ಉಮರ್ನ ಮತ್ತೊಂದು ವಿಡಿಯೋ ಲಭ್ಯವಾಗಿದೆ. i20 ಕಾರ್ನಲ್ಲಿ ಈ ಟೋಲ್ ದಾಟಿದ್ನಲ್ಲ, ಆ ಟೈಮಲ್ಲಿ ಒಂದು ಸ್ವಲ್ಪ ಅಸ್ಪಷ್ಟವಾಗಿತ್ತು ಆ ವಿಜುವಲ್ಸ್. ಆದರೆ ಈಗ ಸ್ಪಷ್ಟವಾದಂಥ ವಿಜುವಲ್ಸ್ ಸಿಕ್ಕಿದೆ. ಫಾಸ್ಟ್ ಆಗಿ ಇರಲಿಲ್ಲ. ವೈದ್ಯ ಡ್ರೈವ್ ಮಾಡ್ತಾ ಇದ್ದಂಥ ಕಾರ್ನಲ್ಲಿ, ಈ i20 ಕಾರ್ನಲ್ಲಿ ಹಿಂದಿನ ಭಾಗದಲ್ಲಿ ಹಿಂದಿನ ಸೀಟ್ನಲ್ಲಿ ಒಂದು ದೊಡ್ಡ ಬ್ಯಾಗ್ ಇದೆ. ಈತ ಮಾಸ್ಕ್ ಧರಿಸಿ ಡ್ರೈವ್ ಮಾಡ್ತಾ ಇದ್ದ. ಅದೆಲ್ಲವೂ ಕೂಡ ಈಗ ಕ್ರಿಸ್ಟಲ್ ಕ್ಲಿಯರ್ ಆಗಿ ಕಾಣಿಸ್ತಾ ಇವೆ. ಆ ದೃಶ್ಯಗಳನ್ನ ಈಗ ನಾವು ನಿಮಗೆ ತೋರಿಸ್ತೀವಿ. ಇದೇ ಕಾರ್ i20 ಕಾರ್ ಡೆಲ್ಲಿಲಿ ಬಂದು ಬ್ಲಾಸ್ಟ್ ಆಗಿದ್ದು. ನೋಡಿ, ಈ ಒಂದು ದೃಶ್ಯಗಳು ಈ ಹಿಂದೆ ಕೂಡ ನಾವು ಗಮನಿಸಿದ್ವಿ, ಒಂದು CC ಕ್ಯಾಮ್ರಾ ದೃಶ್ಯಗಳು. ಬಟ್ ಅದರಲ್ಲಿ ಕ್ಲಿಯರ್ ಇರಲಿಲ್ಲ, ಸ್ವಲ್ಪ ಅಸ್ಪಷ್ಟವಾಗಿತ್ತು. ಆದರೆ ಈಗ ಫುಲ್ ಕ್ಲಿಯರ್ ಆದಂತಹ ಒಂದು ವಿಜುವಲ್ಸ್ ಸಿಕ್ಕಿದೆ. ನೋಡಿ, ಇದರಲ್ಲಿ ಕ್ಲೀನ್ ಆಗಿ ನೋಡಬಹುದು. ಡ್ರೈವಿಂಗ್ ಸೀಟಲ್ಲಿ ಒಬ್ಬನೇ ಇದ್ದಾನೆ, ಈತನೇ ಡಾಕ್ಟರ್ ಉಮರ್. ಈತ ಮಾಸ್ಕ್ ಧರಿಸಿದಾನೆ, ತನ್ನ ಐಡೆಂಟಿಟಿಯನ್ನ ಇಲ್ಲಿ ರಿವೀಲ್ ಆಗಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ. ಆತನ ಹಿಂದೆ ನೋಡಿ, ಕಾರ್ನ ಹಿಂಬದಿಯ ಸೀಟ್ ಅಬ್ಸರ್ವ್ ಮಾಡಿ. ಸೊ ಅಲ್ಲಿ ಒಂದು ದೊಡ್ಡ ಬ್ಯಾಗ್ ಇದೆ. ಬಹುಶಃ ಈಗ ಸ್ಫೋಟ ಆದಂಥ ಒಂದು ಸ್ಥಳವನ್ನು ಕೂಡ ನೋಡಿದಾಗ, NIA ಪರಿಶೀಲನೆಯನ್ನು ಮಾಡಿದಾಗಲೂ ಕೂಡ ಗೊತ್ತಾದಂತಹ ಅಂಶ ಅಂತ ಹೇಳಿದ್ರೆ i20 ಕಾರ್ನ ಹಿಂಭಾಗನೇ ಸ್ಫೋಟ ಆಗಿದೆ ಅಂತೇಳಿ. ಸೊ ಇದೇ ಬ್ಯಾಗ್ ಅನ್ನ ಇಟ್ಟು ಅಲ್ಲಿ ಸ್ಫೋಟ ಮಾಡಲಾಗಿದೆಯಾ ಅನ್ನುವಂಥದ್ದು ಕೂಡ ಇಲ್ಲಿ ಸ್ಪಷ್ಟವಾಗುತ್ತೆ. ಬಹುಶಃ ಈ ಥರದ ಒಂದಷ್ಟು ಆಂಗಲ್ಗಳಲ್ಲಿ ಈಗ ತನಿಖೆಗಳು ಕೂಡ ಸಾಗ್ತಾ ಇವೆ. ಬನ್ನಿ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ನಾವು ಪ್ರತಿನಿಧಿ ಹರೀಶ್ ನಮ್ಮ ಜೊತೆಗೆ ಈಗ ಜಾಯ್ನ್ ಆಗಿದ್ದಾರೆ. ಹರೀಶ್, ಈಗ ಡೆಲ್ಲಿ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಲಭ್ಯವಾಗ್ತಾ ಇರುವಂತದ್ದು, ಒಂದು ವಿಜುವಲ್ಸ್ ಅನ್ನ ನೋಡ್ತಾ ಇದ್ವಿ. ಆ ಕ್ಲಿಯರ್ ಆಗಿದೆ. ಅದರಲ್ಲಿ ಆತ ಮಾಸ್ಕ್ ಧರಿಸಿರುವಂತದ್ದು, ಹಿಂದೆ ಸ್ಫೋಟಕ ತುಂಬಿರುವಂತಹ, ಬಹುಶಃ ಆ ಬ್ಯಾಗ್ ದೊಡ್ಡದಾದ ಬ್ಯಾಗ್ ಅಲ್ಲಿ ಸ್ಫೋಟಕ ಇದ್ದಿರಬಹುದು. ಆ ಥರದ್ದು ಒಂದಷ್ಟು ಅನುಮಾನಗಳು ಕೂಡ ಇದ್ದೇ ಇದೆ. ಇನ್ನು ಈ ನಿಟ್ಟಿನಲ್ಲಿ ಈಗ ಒಂದಷ್ಟು ವಶಕ್ಪಡಿಸಿಕೊಳ್ತಾ ಇರುವಂತಹ ವಿಚಾರಗಳು ಹರೀಶ್. ಈಗ 4 ವೆಹಿಕಲ್ಗಳು ವಶಕ್ಕೆ ಸಿಕ್ಕಿದೆ, 32 ವೆಹಿಕಲ್ಗಳನ್ನ ಬಳಸಿದ್ದಾರೆ ಅನ್ನುವಂಥದ್ದಿದೆ. ಅಂದ್ರೆ ಏನೋ ಒಂದು ದೊಡ್ಡ ಪ್ಲಾನ್ ಮಾಡಿದ್ರು ಅನ್ನುವಂಥದ್ದು ಇದರಿಂದ ಗೊತ್ತಾಗುತ್ತೆ ಹಾಗಾದ್ರೆ ಹರೀಶ್.
ಹೌದು ರೆಹಮಾನ್, ಇವರು ಈ ಒಂದು ಡಾಕ್ಟರ್ಸ್ ಗ್ಯಾಂಗ್ ಏನಿದ್ದಾರೆ ಇವರು ದೊಡ್ಡ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು. ದೇಶದ ವಿವಿಧ ಭಾಗಗಳಲ್ಲಿ ದೊಡ್ಡ ಮಟ್ಟದಾಗಿ ದುಷ್ಕೃತ್ಯಗಳನ್ನ ಎಸಗಲಿಕ್ಕೆ, ಸ್ಫೋಟಕವನ್ನ ಮಾಡಲಿಕ್ಕೆ ಇವರು ಪ್ಲಾನ್ ಅನ್ನ ಮಾಡಿದ್ರು ಅನ್ನುವಂತಹದ್ದು ಇವರ ಈ ಆಕ್ಟಿವಿಟೀಸ್ ಇಂದ ಗೊತ್ತಾಗುತ್ತೆ. ಡಾಕ್ಟರ್ ಉಮರ್ ಈತನ ವಿಡಿಯೋಗಳು ಅಲ್ಲಲ್ಲಿ CCTVಗಳಲ್ಲಿ ಸಿಕ್ಕಿದ್ದು, ಆದರೆ ಸ್ಪಷ್ಟವಾಗಿ ಎಲ್ಲೂ ಕೂಡ ಸಿಕ್ಕಿರಲಿಲ್ಲ. ಆದರೆ ಇವತ್ತು ಸಿಕ್ಕಿರ್ತಕ್ಕಂಥ CCTV ಫುಟೇಜ್ ನಲ್ಲಿ ಗೊತ್ತಾಗುತ್ತೆ ಡಾಕ್ಟರ್ ಉಮರ್ ಆ ಕಾರ್ನಲ್ಲಿ ಒಬ್ಬನೇ ಇದ್ದ ಅನ್ನುವಂತಹದ್ದು. ಮತ್ತೆ ಹಿಂದಿನ ಸೀಟ್ ನಲ್ಲಿ ದೊಡ್ಡದಾದಂತಹ ಬ್ಯಾಗ್ ಇತ್ತು, ಆ ಬ್ಯಾಗ್ ನಲ್ಲೇ ಸ್ಫೋಟಕಗಳು ಇದೆ ಅನ್ನುವಂತಹದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಮತ್ತೆ ಈಗ ಸಿಕ್ಕಿರ್ತಕ್ಕಂಥ CCTV ಫುಟೇಜ್ ನಲ್ಲಿ ಡಾಕ್ಟರ್ ಉಮರ್ನ ಮಖ ಚಹರೆ ಕೂಡ ಸ್ಪಷ್ಟವಾಗಿ ಗೋಚರ ಆಗುತ್ತೆ. ಮತ್ತೆ ಹಿಂದಿನ ಸೀಟ್ ನಲ್ಲಿ ಇಟ್ಟಿರ್ತಕ್ಕಂಥ ಬ್ಯಾಗ್ ಕೂಡ ಸ್ಪಷ್ಟವಾಗಿ ಕಾಣಿಸುತ್ತೆ. ಅಂದ್ರೆ ಹಿಂದಿನ ಸೀಟ್ ನಲ್ಲಿ ಬ್ಯಾಗ್ ನಲ್ಲಿ ಸ್ಫೋಟಕವನ್ನು ಇಟ್ಕೊಂಡು ಆತ ಬಂದಿದ್ದಾನೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಮತ್ತೆ ಬ್ಲಾಸ್ಟ್ ಆಗುವಂತ ಸಂದರ್ಭದಲ್ಲಿ ಕಾರಿನ ಹಿಂಬದಿಯ ಭಾಗ ಏನಿದೆ ಅದು ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿ ಪೀಸ್ ಆಗಿ ಬಿದ್ದಿರುವಂತಹದ್ದು. ಹಾಗಾಗಿ ಹಿಂದೆ ಸೀಟ್ ನಲ್ಲಿ ಇಟ್ಕೊಂಡೇ ಆತ ಬ್ಲಾಸ್ಟ್ ಮಾಡಿದ್ದಾನೆ ಅನ್ನುವಂಥದ್ದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇನ್ನು ಮುಖ್ಯವಾಗಿ ಈ ಒಂದು ದುಷ್ಕೃತ್ಯಕ್ಕೆ 32 ಕಾರುಗಳನ್ನ ಬಳಸಲಾಗಿದೆ ಅನ್ನುವಂತಹದ್ದು ಈಗ ಗೊತ್ತಾಗ್ತಾ ಇದೆ. ಈ ಡಾಕ್ಟರ್ಸ್ ಟೀಮ್ ಏನಿದೆ, ಟೆರರ್ ಡಾಕ್ಟರ್ಸ್ ಟೀಮ್ ಏನಿದೆ, ಇದು ಒಟ್ಟು 32 ಕಾರುಗಳನ್ನ ಬಳಕೆ ಮಾಡಿದ್ರು ಅನ್ನುವಂಥದ್ದು. ಈಗ 4 ಕಾರುಗಳ ಬಗ್ಗೆ ಗೊತ್ತಾಗ್ತಾ ಇದೆ. ಒಂದು ಕಾರು ಇಕೋಸ್ಪೋರ್ಟ್ ಗಾಡಿ ಏನಿದೆ, ಕೆಂಪು ಗಾಡಿ, ಅದು ಈಗ ಪತ್ತೆ ಆಗಿದೆ. ಜೊತೆಗೆ i20 ಕಾರು ಅಲ್ಲಿ ಸ್ಫೋಟಕವನ್ನು ತುಂಬಿಕೊಂಡು ಬಂದಿದ್ದು, ಅದು ಬ್ಲಾಸ್ಟ್ ಆಗಿದೆ. ಇನ್ನು ಬಹುಮುಖ್ಯವಾಗಿ ಬ್ರೆಜಾ ಕಾರು, ಅದು ಕೂಡ ಈಗ ಪತ್ತೆ ಆಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಈ ಬ್ರೆಜಾ ಕಾರ್ನಲ್ಲಿ ಸ್ಫೋಟಕಗಳು ತುಂಬಿಕೊಂಡು ಅದು ಕೂಡ ಓಡಾಡ್ತಿತ್ತು ಅನ್ನುವಂತಹ ಗುಮಾನಿ NIA ತಂಡಕ್ಕೆ ಇತ್ತು. ಈಗ ಬ್ರೆಜಾ ಕಾರನ್ನು ಕೂಡ ವಶಪಡಿಸಿಕೊಂಡಿರುವಂತಹದ್ದು. ಇನ್ನ ಡಾಕ್ಟರ್ ಶಾಹಿನ್ ಶಹೀದ್ ಏನಿದ್ದಾಳೆ, ಇವಳು ಕೂಡ ಡಿಸೈರ್ ಕಾರನ್ನ ಬಳಕೆಯನ್ನ ಮಾಡ್ತಿದ್ಲು. ಇದರಲ್ಲಿ AK-47 ಗನ್ ಅನ್ನ ಸಪ್ಲೈ ಮಾಡಿದ್ಲು ಅನ್ನುವಂತ ಕಾರಣಕ್ಕಾಗಿ ಈ ಕಾರನ್ನು ಕೂಡ ವಶಪಡಿಸಿಕೊಳ್ಳಲಾಗಿದೆ. ಇದರ ಜೊತೆಗೆ ಇನ್ನು 32 ಕಾರುಗಳನ್ನು ಕೂಡ ಇವರು ಬಳಕೆ ಮಾಡಿರುವಂತಹ ಅನುಮಾನ ಈಗ NIA ತಂಡಕ್ಕೆ ಇರುವಂತಹದ್ದು. ಯಾರ್ಯಾರು ಕಾರುಗಳನ್ನ ಈ ಬಳಕೆಯನ್ನ ಮಾಡಿದ್ರು, ಯಾವ ಕಾರಣಕ್ಕಾಗಿ ಈ ಕಾರುಗಳನ್ನ ಬಳಕೆ ಮಾಡಲಾಯಿತು ಅನ್ನುವಂತ ತನಿಖೆಯನ್ನ ಈಗ NIA ಅಧಿಕಾರಿಗಳು ಮಾಡ್ತಿದ್ದಾರೆ. ಬಹು ಮುಖ್ಯವಾಗಿ ಸ್ಫೋಟಕಗಳನ್ನ ಸಾಗಿಸಲಿಕ್ಕೆ ಈ ಕಾರುಗಳನ್ನ ಬಳಕೆ ಮಾಡಿರಬಹುದು. ಮತ್ತೆ ಉತ್ತರ ಪ್ರದೇಶದಿಂದ ಫರೀದಾಬಾದ್ಗೆ ಬರೋದಕ್ಕೆ, ಮತ್ತೆ ಫರೀದಾಬಾದ್ನಿಂದ ಉತ್ತರ ಪ್ರದೇಶಕ್ಕೆ, ಮತ್ತೆ ಜಮ್ಮು ಕಾಶ್ಮೀರಕ್ಕೆ, ದೆಹಲಿಗೆ ಬರಲಿಕ್ಕೆ, ಹೀಗೆ ಬೇರೆ ಕಾರುಗಳನ್ನ ಇವರು ಬಳಸಿರಬಹುದು ಅನ್ನುವಂತಹ ಗುಮಾನಿ ಕೂಡ ಈಗ NIA ತಂಡಕ್ಕೆ ಇರುವಂತಹದ್ದು. ಮುಖ್ಯವಾಗಿ 2900 kg ಸ್ಫೋಟಕವನ್ನ ಸಾಗಿಸಬೇಕು ಅಂತಂದ್ರೆ ಅನೇಕ ಕಾರುಗಳನ್ನ ಬಳಸಿರಬಹುದು. ಮತ್ತೆ ಆ ಕಾರುಗಳ ಮೂಲಕ ದೇಶದ ಬೇರೆ ಭಾಗಗಳಿಗೂ ಕೂಡ ಸ್ಫೋಟಕಗಳನ್ನ ತುಂಬಿ ಕಳಿಸಿರಬಹುದು ಅನ್ನುವಂತಹ ಗುಮಾನಿ ಕೂಡ ಇದೆ. ಈಗ ದೆಹಲಿಗೆ ಬಂದಿರತಕ್ಕಂತ ಒಂದು ಕಾರು ಈಗ ಸ್ಫೋಟ ಆಗಿದೆ, ಉಳಿದ ಕಾರುಗಳು ಬೇರೆ ರಾಜ್ಯಗಳಿಗೆ ಹೋಗಿವೆಯಾ ಅನ್ನುವಂತ ಅನುಮಾನ ಕೂಡ ಇರೋದ್ರಿಂದ ಎಲ್ಲಾ ಕಡೆ ಕೂಡ ಹೈ ಅಲರ್ಟ್ ನ ಘೋಷಣೆ ಮಾಡಿದೆ. ದೆಹಲಿ ಸುತ್ತಮುತ್ತ ಅಂದ್ರೆ ಉತ್ತರ ಪ್ರದೇಶ ಆಗಿರ್ಬೋದು, ಹರಿಯಾಣ, ರಾಜಸ್ಥಾನ, ಜೊತೆಗೆ ಜಮ್ಮು ಕಾಶ್ಮೀರ, ಈ ಎಲ್ಲಾ ಪ್ರದೇಶದಲ್ಲೂ ಕೂಡ ಬೇರೆ ಜಾಗದಲ್ಲಿ ಏನಾದ್ರೂ ಕಾರುಗಳು ಹೋಗಿವೆಯಾ ಅನ್ನುವಂತ ತಪಾಸಣೆಯನ್ನ ಮಾಡಲಾಗ್ತಿದೆ. ಮತ್ತೆ ದೆಹಲಿಯ ಸುತ್ತ ನಾಕಾಬಂದಿಯನ್ನು ಹಾಕಲಾಗಿದೆ. ಪ್ರಮುಖ ಹೆದ್ದಾರಿಗಳಲ್ಲಿ ಎಲ್ಲಾ ಕಾರುಗಳನ್ನ ತಪಾಸಣೆಯನ್ನ ಮಾಡಿ ದೆಹಲಿಯಿಂದ ಹೊರಗೆ ಅಥವಾ ದೆಹಲಿಗೆ ಎಂಟ್ರಿ ಆಗುವ ಎಲ್ಲ ಕಾರುಗಳನ್ನು ಕೂಡ ಸಂಪೂರ್ಣವಾಗಿ ತಪಾಸಣೆಯನ್ನ ಮಾಡಲಾಗ್ತಿದೆ. ಒಂದ್ ಕಡೆ NIA ತನಿಖೆ ಸಾಗ್ತಾ ಇದೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದರ ಕೈವಾಡ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಈ ಉಗ್ರರಿಗೆಲ್ಲರಿಗೂ ಕೂಡ ಜೈಷೆ ಮೊಹಮ್ಮದ್ ಸಂಘಟನೆಯ ಒಂದು ಲಿಂಕ್ ಇತ್ತು ಅನ್ನುವಂತಹದ್ದು ಈಗ ಗೊತ್ತಾಗ್ತಾ ಇರುವಂತಹದ್ದು. NIA ತನಿಖೆಯಲ್ಲಿ ಮತ್ತಷ್ಟು ಸ್ಫೋಟಕವಾದ ಅಂಶಗಳು ಬಯಲಾಗುತ್ತೆ. ಮತ್ತೆ ಈ ಟೆರರ್ ಗ್ಯಾಂಗ್ ಏನಿದೆ, ಇದು ದೇಶದ ತುಂಬಾ ಹಬ್ಬಿರುವಂತಹ ಸಾಧ್ಯತೆ ಇದೆ. ಆ ಟೆರರ್ ಗ್ಯಾಂಗ್ ಅನ್ನ ನ್ಯೂಟ್ರಲೈಸ್ ಮಾಡುವಂತ ಕೆಲಸದಲ್ಲಿ ಈಗ NIA ಮತ್ತೆ NST ತಂಡಗಳು ಈಗ ಕೆಲಸವನ್ನ ಮಾಡ್ತಾ ಇರುವಂತಹದ್ದು. ರೆಹಮಾನ್.